ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನನಗೆ ನಾನು ಏನ್ ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ನನಗೆ ಮಕ್ಕಳಾಗಲ್ಲ, ನನ್ನ ಹೊಟ್ಟೆನಲ್ಲಿ ಮಗು ಆಗಲ್ಲ. ನಾನು ದರಿದ್ರದವಳು, ನಾನು ಪಾಪದವಳು, ಅನಿಷ್ಟದವಳು. ಅಯ್ಯೋ, ನಾನು ತುಂಬಾ ಪಾಪದವಳು ಸರ್. ಪ್ಲೀಸ್. ನನ್ನ ಗರ್ಭಕೋಶನೇ ಸತ್ತೋಯ್ತು, ನನ್ನ ಆಸೆಗಳೆಲ್ಲ ಸತ್ತೋಯ್ತು, ನನ್ನ ತಾಯ್ತನೂ ಸತ್ತೋಯ್ತು. ಇನ್ನು ನಾನು ಯಾಕೆ ಬದುಕಿದ್ದೀನಿ? ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ಸಾಯ್ಬೇಕು. ನಾನೇನು ಬದುಕಿರಬಾರ್ದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ಸಾಯ್ಬೇಕು, ಸಾಯ್ಬೇಕು. ಸೇವಂತಿ, ಸಮಾಧಾನ ಮಾಡ್ಕೋ ಸೇವಂತಿ, ಸಮಾಧಾನ ಮಾಡ್ಕೋ. ಹಾಗೆಲ್ಲ ಮಾತಾಡ್ಬೇಡ. ಸಾಯೋ ಮತ್ತೆಲ್ಲ ಯಾಕೆ ಆಡ್ತೀಯಾ? ಬದುಕೋದಕ್ಕೆ ಅಂತ ನನಗಿನ್ನೇನು ಉಳಿದಿದೆ ಸರ್? ನಾನು ಬದುಕಿದ್ದೆ ನನ್ನ ತಾಯಿ ಆಗ್ತೀನಿ ಅನ್ನೋ ಆಸೆಗೆ. ನನಗಿನ್ನ ಯೋಗ್ಯತೆನೇ ಇಲ್ಲ ಅಂದಮೇಲೆ ನಾನಿನ್ ಯಾರಿಗೋಸ್ಕರ ಬದುಕಿರ್ಬೇಕು? ನನಗೋಸ್ಕರ ಬದುಕಬೇಕು. ನಿಮಗೋಸ್ಕರ? ನಿಮಗೋಸ್ಕರನಾ? ಅಂಕಲ್, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೋಗಿಲ್ಲಿಂದ. ಅಂಕಲ್ ಪ್ಲೀಸ್, ನನ್ ಮಾತ್ ಕೇಳಿ. ನೋಡು, ನನ್ಗೀಗಾಗ್ಲೇ ಪಿತ್ತ ನೆತ್ತಿಗೇರಿದೆ. ನನಗೆ ಸಮಾಧಾನ ಮಾಡಕ್ ಬಂದು ನನ್ನ ಕೈಲಿ ಬಯಸ್ಕೋಬೇಡ. ಇಲ್ಲ ಇಲ್ಲ ಅಂಕಲ್, ನಾನ್ ನಿಮ್ಗೆ ಸಮಾಧಾನ ಮಾಡಕ್ ಬಂದಿಲ್ಲ. ಇನ್ಫ್ಯಾಕ್ಟ್ ಸಪೋರ್ಟ್ ಮಾಡಕ್ ಬಂದಿರೋದು. ನಿಮ್ಗಾಗಿರೋದು ಸಣ್ಣ ಪುಟ್ಟ ಅನ್ಯಾಯ ಅಲ್ಲ, ದ್ರೋಹ, ಮೋಸ. ಆ ಮೋಸಕ್ಕೆ, ಆ ಸೇವಂತಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಅದನ್ನ ನಾನು ಹೇಳಕ್ ಬಂದಿದ್ದು. ನಿಮ್ ಮಗಳು ಪೂಜಾಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ಕೆ ನಾನ್ ನಿಮ್ ಜೊತೆಗಿರ್ತೀನಿ.